ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ, KEA ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದು ಏನಂದರೆ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ವಿಷಯಕ್ಕೆ ಬರೋಣ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರು ಆಡಳಿತ ಪರೀಕ್ಷೆಗೆ KCET ಅಂತ ಇವತ್ತು ವೇಕೆನ್ಸಿ ಕರೆದಿದ್ದಾರೆ. KEA ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದ್ದಾರೆ. ನೀವು ಕೂಡ ಹೋಗಿ ಚೆಕ್ ಮಾಡಬಹುದು. ಮತ್ತು ಯಾವ ರೀತಿ ಇದು 28/8/2025 ಕರೆದಿದ್ದಾರೆ ಮತ್ತು ಕೊನೆಯ ದಿನ ನೋಡುವುದಾದರೆ 18/9/2025 ಮಟ್ಟ ಕರೆದಿದ್ದಾರೆ ನೋಡಿ. ಮತ್ತು ಯಾರೆಲ್ಲ PG ಮತ್ತು ಈ ಥರ ಎಜುಕೇಷನ್ ಆಗಿರುತ್ತೆ, ಡಿಗ್ರಿ ಮತ್ತು PG ಕೋರ್ಸ್ ಯಾರೆಲ್ಲ ಮುಗಿಸಿದ್ದೀರಾ ಮತ್ತು ಅವರಿಗೆ ನಾವು ಇದೇ ಥರ ಒಂದು ಜಾಬ್ ತಗೋಬೇಕು ಅಂತ ಕನಸು ಇರುತ್ತೆ, ಅವರು ಕೂಡ ಈ ಜಾಬ್ಗೆ ಅಪ್ಲೈ ಮಾಡಿ ಅವರು ಕೂಡ ಈ ಜಾಬ್ನ ತಗೋಬಹುದು. ಅದು ಯಾವ ರೀತಿ ಅಂದರೆ, ಅರ್ಜಿ ಶುಲ್ಕ ಯಾವ ರೀತಿ ಇರುತ್ತೆ ಅಂದರೆ, ಅರ್ಜಿ ಶುಲ್ಕ ಬಂದು ಸಾಮಾನ್ಯ ವರ್ಗಗಳಿಗೆ 1,000 ಇಟ್ಟಿದ್ದಾರೆ ಮತ್ತು SC STಗಳಿಗೆ 700 ರೂಪಾಯಿ ಇಟ್ಟಿದ್ದಾರೆ. ಅವರು ಕೂಡ ಈಗ ಅಪ್ಲೈ ಮಾಡ್ಬೋದು. ಮತ್ತು ಸಾಮಾನ್ಯ ವರ್ಗದವರಿಗೆ 1,000, SC STಗಳಿಗೆ 700 ರೂಪಾಯಿ ಇಟ್ಟಿದ್ದಾರೆ. ಮತ್ತು ಯಾವ ರೀತಿ ಪ್ರವೇಶ ಅಂದರೆ, ಹಾಲ್ ಟಿಕೆಟ್ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದರೆ 24/10/2025 ನಿಮಗೆ ಹಾಲ್ ಟಿಕೆಟ್ ಸಿಗುತ್ತೆ. ಪರೀಕ್ಷೆ ದಿನ ನೋಡುವುದಾದರೆ 2/11/2025 ಮತ್ತು ಅಭ್ಯರ್ಥಿಗಳು ಈ KCET 2025ಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಮತ್ತು KEA ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕು. ಮತ್ತು ಪರೀಕ್ಷಾ ವಿಧಾನ ನೋಡುವುದಾದರೆ, ಪರೀಕ್ಷಾ ವಿಧಾನ 1ನೇ ಪೇಪರ್ ನಿಮಗೆ ಪತ್ರಿಕೆ 100 ಮಾರ್ಕ್ಸಿಗೆ ಇರುತ್ತೆ ಮತ್ತು 50 ಪ್ರಶ್ನೆಗಳು ಬಿದ್ದಿರುತ್ತೆ. ಮತ್ತು ಎರಡನೇದು ನೋಡುವುದಾದರೆ 200 ಮಾರ್ಕ್ಸ್ಗೆ ಇರುತ್ತೆ ಮತ್ತು 100 ಪ್ರಶ್ನೆಗಳು ಬಿದ್ದಿರುತ್ತೆ. ಮತ್ತು ಸೆಂಟರ್ ನೋಡುವುದಾದರೆ ಬೆಂಗಳೂರು ಮತ್ತು ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಮಂಗಳೂರು ಈ ರೀತಿ ನಿಮಗೆ ಪರೀಕ್ಷಾ ಕೇಂದ್ರಗಳು ಇರುತ್ತೆ. ಮತ್ತು ಯಾರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡ್ತೇವೆ ಅಂತ ಅಂದ್ಕೊಂಡಿದ್ದೀರಾ, ಈಗಾಗಲೇ ನೋಟಿಫಿಕೇಷನ್ ಕೂಡ KEA ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ನೀವು ಆನ್ಲೈನ್ ಸೆಂಟರ್ಗೆ ಹೋಗಿ ನೀವು ಅಪ್ಲೈ ಮಾಡಬಹುದು ಮತ್ತು ನೀವು ಕೂಡ ಈ ಜಾಬನ್ನು, ನಿಮ್ಮ ಕನಸಿನ ಈ ಜಾಬನ್ನು ತಗೋಬಹುದು. ಇದೇ ರೀತಿ ಯಾವುದೇ ಜಾಬ್ ಬಗ್ಗೆ ಅಪ್ಡೇಟ್ ಬಂದರೂ ಕೂಡ ನಮ್ಮ ಚಾನಲಲ್ಲಿ ನಿಮಗೆ ನೋಡಲು ಸಿಗುತ್ತೆ. ಅದಕ್ಕಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.